ರಮ್ಯಾ, ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿ ಮಾತಾಡು. ನಾನೇನು ತಪ್ಪು ಮಾಡಿಲ್ಲ ಅಂತನ ಧೈರ್ಯವಾಗಿ ಹೇಳು. ನಾನಿದ್ದೀನಿ. ನಿಮ್ಮತ್ತೇನು ಹುಲಿನೋ ಸಿಂಹನೋ? ಹೆದರ್ಕಮ್ಮಕ್ಕ ಅವಳಿಗೆ. ರಮ್ಯಾ, ರಮ್ಯಾ ಎಲ್ಲಿಗೋದೆ? ಅಯ್ಯೋ ದೇವ್ರೆ, ನಾನು ಒಬ್ಬಳೆ ಮಾತಾಡ್ಕೊಂತ ಇದ್ದೀನ. ಈ ಹುಡುಗಿ ಎಲ್ಲೋಯ್ತು? ಬಂದಿದ್ಲಲ್ಲ ಜೊತೆಗಿಂದೇನೆ. ಏ ರಮ್ಯಾ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ಬಾ. ಅಯ್ಯೋ ಅಮ್ಮ, ನನಗೆ ಬೈ ಹೋಗ್ತಿದೆ ಕಣಮ್ಮ. ನನ್ನ ಗಂಡ ನಮ್ಮ ಅತ್ತೆ ಏನಂತಾರೋ ಅಂತಾನ. ನನ್ನ ಗಂಡನ ಹೆಂಗೋ ಒಪ್ಪಿಸ್ಬೋದು, ಆದರೆ ನಮ್ಮ ಅತ್ತೆ ಏನು ಮಾಡ್ತಾಳೋ ಅಂತ ಭಯ. ಅಲ್ಲ, ಏನು ಇಲ್ದಲೇನೆ ಅಷ್ಟೊಂದು ಕಾಟ ಕೊಡೋಳು. ಈಗ ಏನಂತಾಳೋ ಅಂತ ನನಗೆ ಭಯ ಹೋಗ್ತೈತೆ ಈ ಮನೆಗೆ ಬರೋಕ್ಕೇನೆ. ಅಯ್ಯೋ, ಭಯ ಯಾಕೆ ಪಡ್ತೀಯೇ? ಬಾ, ಏನೋ ದುಡ್ಡು ಬೇಕಾಗಿತ್ತು, ಅದಕ್ಕೆ ನಮ್ಮ ಅಣ್ಣ ಸುಮ್ಮನೆ ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ದ. ಅದಕ್ಕೇನೆ ಆ ಥರ ಹೇಳ್ದೆ ಅಷ್ಟೇನೆ. ಅದರಿಂದ ಏನು ನಿಮ್ಮ ಪ್ರಾಣ ಏನು ಹೋಗಿಲ್ವಲ್ಲ ಅಂತ ಹೇಳ್ದಾಯ್ತು. ಬಾ, ಏನು ಅವ್ರ ಪ್ರಾಣ ಹೋಗಂಥದ್ದು ಏನಾದ್ರು ಸುಳ್ಳು ಹೇಳಿದ್ಯಾ ನೀನೇನು? ನಾನಿದ್ದೀನಿ ಬಾರೆ, ನಾನು ಬಂದಿದ್ದೀನಿ ತಾನೇ. ನಾನೆಲ್ಲ ಮಾತಾಡ್ತೀನಿ ನಿಮ್ಮ ಅತ್ತೆ ಹತ್ರ, ನಿನ್ನ ಗಂಡನ ಹತ್ರ. ನೀನೇನು ಭಯ ಪಡಕ್ಕೆ ಹೋಗ್ಬೇಡ. ಬಾ ಸುಮ್ಮನೆ, ನಿನ್ನ ಮನೆಗೆ ನೀನು ಬರೋಕ್ಕೆ ನೀನು ಯಾಕೆ ಎದ್ರಕೊಂಡು ನಿನ್ನೆ ನಿಂತ್ಕೊಂಡಿದ್ಯಾ? ಬಾ, ಹೋಗೋಣ ಒಳಕ್ಕೆ. ಅಯ್ಯೋ ಅಮ್ಮ, ನಿನಗೆ ನಮ್ಮ ಅತ್ತೆ ಬಗ್ಗೆ ಗೊತ್ತಿಲ್ಲ, ಏನಂತಳೋ ಏನೋ. ನಾನಿಲ್ಲಿ ಅನುಭವಿಸಿರಳಿಗೆ ಗೊತ್ತು ಈ ಒಂದು 6 ತಿಂಗಳಿಂದನ. ಅಯ್ಯೋ, ಸುಮ್ಮನೆ ಬಾರಿ, ನಿಮ್ಮ ಅತ್ತೆ ಬಗ್ಗೆನೂ ಗೊತ್ತು, ಎಲ್ಲರ ಬಗ್ಗೆನೂ ಗೊತ್ತು. ನನಗಿಂತ ಗೈಯಾಳಿನ ನಿಮ್ಮ ಅತ್ತೆ? ಬಾ ಸುಮ್ಮನೆ, ನಾನಿದ್ದೀನಿ, ನೀನು ಯಾಕೆ ಎದ್ರಕಂತೀಯ? ಅಮ್ಮ, ಮನೆಗೆ ಯಾರಿದ್ದಾರೆ ಅಂತ ಮೊದಲು ಮಾತಾಡ್ಸು, ಒಳಗೆ ಹೋಗೋದಕ್ಕೂ ಮುಂಚೆ. ಸುಮ್ಮನೆ ನೀನು ನುಗ್ಬೇಡ, ಗೂಳಿ ನುಗ್ದಂಗೆ. ಸುಮ್ಮನಿರೆ, ಯಾರಾದ್ರೂ ಇಲ್ಲ, ಇನ್ಯಾರು ಇರ್ತಾರೆ? ನಿಮ್ಮ ಅತ್ತೆ ಇಲ್ಲ, ನಿನ್ನ ನಾದ್ನೇರು ಇಬ್ರು, ಇಲ್ಲಾಂದ್ರೆ ನಿನ್ನ ಗಂಡನ ಯಾರೋ ಇರ್ತಾರೆ ಅಷ್ಟೇನೆ. ಬಾ, ಯಾಕೆ ಎದ್ರಕಂತೀಯ? ಯಾರು ಇಲ್ವಲ್ಲಿ? ಕರಿಯೇ ನಿಮ್ಮ ಅತ್ತೆನ, ನಿನ್ನ ಗಂಡನ. ಸುನೀಲ, ಯಾರಿದ್ದೀರ ಮನೆಗೆ? ಏನಮ್ಮ ಆಶಾ, ಎಲ್ಲಿ ನಿಮ್ಮ ಮನೆಗೆ ಯಾರು ಇಲ್ವಾ? ನಿಮ್ಮ ಅಣ್ಣಯ್ಯ, ನಿಮ್ಮ ಅಮ್ಮಯ್ಯ ಇದ್ರೆ ಕರಿ ಸ್ವಲ್ಪ. ನಮ್ಮ ಅಮ್ಮ ಐತೆ, ಕರಿತೀನಿರ್ರಿ. ಏನು ಬಂದ್ಬಿಟ್ಟಿದ್ದೀರಾ ಅಂದ್ರೆ ಯಾಕೆ ಬರಬಾರ್ದಾ? ನಮ್ಮ ರಮ್ಯನ ಮನೆ ಇದು, ಅದಕ್ಕೆ ಬಂದಿದ್ದಾಳ ಅವಳು. ಏನಮ್ಮ ಹಿಂಗೆ ಕೇಳ್ತಾ ಇದ್ಯಾ? ಏನೂ ಇಲ್ಲ, ಏನೋ ನಾವೇನೋ ನಮ್ಮ ಅಮ್ಮನೂ ನಮ್ಮ ಅಣ್ಣನೂ ವರದಕ್ಷಿಣೆ ಕಿರುಕುಳ ಕೊಡ್ತಾರೆ ಅಂತ ಇಲ್ಲದೆಲ್ಲನ ಸುದ್ದಿ ಆಡಿದಂತೆ ನಿಮ್ಮ ಮನೆಗೆ ಇವರು ಅತ್ತಿಗೆ. ಅಲ್ಲ, ನಮ್ಮಮ್ಮ ಅಣ್ಣ ಯಾವತ್ತು ನಿಮ್ಗೆ ಆ ಥರ ಹಿಂಸೆ ಕೊಟ್ಟಿದ್ರು? ಯಾಕತ್ತಿಗೆ ಆ ಥರ ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಲ್ಲಿ? ಅಯ್ಯೋ ಆಶಾ, ಅದು ಏನೇನೋ ಆಗೋಯ್ತು ಕಣೆ. ಎಲ್ಲ ಅದ್ರ ಬಗ್ಗೆ ಮಾತಾಡ್ಬೇಡ ದಯವಿಟ್ಟು. ಆ ಥರ ಹೇಳಿದ್ಕೆ ನನ್ನ ಕ್ಷಮಿಸ್ಬಿಡಿ, ನನ್ನ ತಪ್ಪಾಯ್ತು. ಅಯ್ಯೋ ರಮ್ಯಾ, ಸುಮ್ಮನಿರು. ಇವಳ ಹತ್ರ ಯಾಕೆ ಕ್ಷಮಿಸ್ಬಿಡು ಅಂತ ಕೇಳ್ತಾ ಇದ್ಯಾ? ಆಶಾ, ನಿಮ್ಮ ಅಮ್ಮನ ಕರಿ ಇದ್ರೆ. ಏನು ನಿಮ್ದೇ ಜೋರಾಗ್ಬಿಟ್ಟಿದೆ, ನೀವೇ ತಪ್ಪು ಮಾಡ್ಬಿಟ್ಟು ಕರಿತೀನಿ ಇರ್ರಿ. ಅಮ್ಮ, ಯಾರೋ ಬಂದಿದ್ದಾರೆ, ಬನ್ನಿ ಇಲ್ಲಿ ನೋಡಿ ಬನ್ನಿ. ನೋಡ್ದ, ಯಾರೋ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಅತ್ತಿಗೆ ಅಮ್ಮ ಬಂದಿದ್ದಾರೆ, ಅತ್ತೆ ಬಂದಿದ್ದಾರೆ ಅಂತ ಹೇಳಕ್ಕಾಗಲ್ವಾ? ಅಯ್ಯೋ, ಅವಳು ಏನಾದರೂ ಹೇಳ್ಕೊಂಬ್ಲಿ. ನೀನು ಸುಮ್ಮನಿರಮ್ಮ, ನೀನು ಬಾಯ್ ಮಾಡಬೇಡ. ಯಾಕೆ ಹಿಂಗೆ ಬಾಯ್ ಮಾಡ್ತಾ ಇದ್ದೀನಿ? ನೀನು ಎಲ್ಲರ ಮೇಲೂ ತಪ್ಪು ಮಾಡಿರೋದು ನಾವು ಅಂತಂದ್ರೆ ನಾವೇ ಜೋರು ಮಾಡಿದ್ರೆ ಸುಮ್ಮನಿರು, ನನಗೆ ಬಾಯ್ ಮಾಡಬೇಡ. ಅಮ್ಮ, ಯಾರೇ ಆಶಾ ಬಂದಿರೋದು? ನಿಮ್ಮ ಸೊಸೆನೂ ಅವ್ರ ಅಮ್ಮ ಬಂದಿದ್ದಾರೆ, ಬರ್ರಿ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಓ ಬೀಗ್ರೆ, ಚೆನ್ನಾಗಿದ್ದೀರಾ? ನಾನೇ ರಮ್ಯಾ ಬಂದು ತವ್ರ ಮನೆಗೆ ಬಂದು ಒಂದು 3-4 ದಿವಸ ಆಗಿತ್ತಲ್ವಾ, ಅದಕ್ಕೆ ನಾನೇ ಕರ್ಕೊಂಡ್ಬಂದೆ ಬಿಟ್ಟು ಹೋಗೋಣ ಅಂತನ. ಏನು ಮಾಡ್ತಿದ್ರಿ ಒಳಗಡೆ? ಈ ನಾಟಕ ಎಲ್ಲ ಬೇಡ. ಅಲ್ಲ, ನೀವು ನಿನ್ನ ಮಗಳು ಸೇರ್ಕೊಂಡು ನಿಮ್ಮೂರಲ್ಲಿ ನಿಮ್ಮ ಮನೆಯಲ್ಲಿ ನಮ್ಮ ಮರ್ಯಾದೆ ಹರಾಜಾಗ್ತಾ ಇದ್ದೀರಾ? ರಮ್ಯಾ, ಯಾಕೆ ಆ ಥರ ಸುಳ್ಳು ಹೇಳ್ಕೊಂಬಂದಿದ್ಯಾ? ದುಡ್ಡು ಇಸ್ಕೊಂಬಕ್ಕೆ ಹೋಗಿದ್ದೆ ನಿಮ್ಮ ಅಣ್ಣನ ಹತ್ರ? ನಾವೇಂದಾದ್ರೂ ನಿನಗೆ ಹಿಂಸೆ ಕೊಟ್ಟಿದ್ವಾ? ದುಡ್ಡು ತಗೊಂಬರೋದು ಅಂತ ಹೇಳಿದ್ದೆ ನಾನು. ಏನೋ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿ ದಿನಾನ ಕೂಲಿ ಕರ್ಕೊಂಡು ಹೋಗ್ತಿದ್ದೆ ಕೆಲಸಕ್ಕೆ. ಅಷ್ಟಕ್ಕೇನೆ ಈ ಥರ ಎಲ್ಲ ಸುಳ್ಳು ಹೇಳ್ಕೊಂಬರೋದಾ ನಮ್ಮ ಬಗ್ಗೆ, ನನ್ನ ಮಗನ ಬಗ್ಗೆನ? ಏನೋ ಹೋದ್ರೆ ಹೋಗಿ ಮದುವೆ ಮಾಡ್ಕೊಂಡಿದ್ದಾನಲ್ಲ ನನ್ನ ಮಗ ಅಂತ ಹೇಳ್ಬಿಟ್ಟು ನನ್ನ ಮಗನ ಮಗ ನೋಡ್ಕೊಂಡು ಮನೆಗೆ ಬಿಟ್ಕೊಂಡಿದ್ದೀನಿ. ನೀನು ನೋಡಿದ್ರೆ ನನ್ನ ಮರ್ಯಾದೆ ತೆಗಿತಾ ಇದೆಯಾ? ಅಯ್ಯೋ ಹೋಗ್ಲಿ ಬಿಡಿ ಬೀಗ್ರೆ, ಯಾಕೆ ಗಾಳೆದೆಲ್ಲ ನೆನಪಿಸ್ತೀರ ಹೇಳಿ? ಅದೇನಾಯ್ತು ಗೊತ್ತಾ? ಅದು ನಿಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ನಿಮ್ಮತ್ತೀಗ ನಾನೇನೇ ಹೇಳ್ಕೊಟ್ಟು ಈ ಥರ ನಾಟಕ ಮಾಡು ಅಂತ ಹೇಳಿದೆ ಅಷ್ಟೇನೆ. ಏನು ಕೊಟ್ಟಿರಲಿಲ್ಲ ಅಲ್ವಾ ಮದುವೆ ಆದಾಗಿಂದ ಈ ನಮ್ಮ ರಮ್ಯನ್ಗೆ, ನಮ್ಮ ಮಳಿಯಂದ್ರಿಗೆ. ಅದಕ್ಕೆ ಅದ್ರಾಗೇನೆ ಒಂದು ಉಂಗ್ರನೋ ಏನಾನ ಮಾಡಿಸ್ಕೊಡೋಣ, ಇಲ್ಲಾಂದರೆ ಏನಾನ ವ್ಯಾಪಾರ ಮಾಡೋಕ್ಕೆ ಸಹಾಯ ಮಾಡೋಣ ಅಂತ ಹೇಳಿ ಈ ಥರ ಹೇಳಿದ್ವಿ ಅಷ್ಟೇನೆ. ಅದೇ ಆದರೆ ಅದು ಹೆಂಗೋನ ಗೊತ್ತಾಗ್ಬಿಡ್ತು ಅವ್ರಿಗೆ. ಹೋಗ್ಲಿ ಬಿಡಿ ಬೀಗ್ರೆ, ನಾವು ನಿಮ್ಗೆ ದುಡ್ಡು ಕೊಡಕ್ಕಂತಾನೇನೆ ಮತ್ತೀಗ ಈ ಥರ ನಾಟಕ ಮಾಡಿದ್ದು ಅಷ್ಟೇನೆ. ನಿಮ್ಮ ಹೆಸರನ್ನ ಕೆಡಿಸ್ಬೇಕು ಅಂತ ಅಲ್ಲ, ನಿಮಗೆ ಒಳ್ಳೇದು ಮಾಡಬೇಕು ಅಂತ ಅಷ್ಟೇನೆ. ಸುಮ್ಮನೆ ಈಗ ಕತೆ ಹೊಡಿಬೇಡ್ರಿ. ನೀವೇನು ದುಡ್ಡು ಬೇಕಾಗಿತ್ತೋ ಏನೋ ನಿಮಗೂ ನಿಮ್ಮ ಮಗಳಿಗೂ, ಅದಕ್ಕೆ ನಮ್ಮ ಹೆಸರು ಮುಂದಕ್ಕೆ ತಂದ್ರ ನಮಗೆ ದುಡ್ಡು ಬೇಕು, ದುಡ್ಡು ಕೊಡ್ತಾರೆ ಅಂತೇಳಿ ಹಿಂಸೆ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಕೇಳಿ ಹೇಳ್ಬೇಕಾಗಿತ್ತು ಅದನ್ನ. ಅದನ್ನೇನೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆನು ತಪ್ಪು ತಿಳ್ಕೊಂಡು ನಮ್ಮ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಫೋನ್ ಮಾಡಿ. ನಿನ್ಗೇನು ಅನ್ಸಲ್ವಾ ರಮ್ಯಾ? ನಮ್ಮ ಮನೆಗೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಇರೋದಾದ್ರೆ ಇರು. ನಾವ್ ಯಾವತ್ತೂ ವರದಕ್ಷಿಣೆ ತಾಂಬ ಅಂತ ಹೇಳಿ ಯಾರಿಗೂ ಕಿರುಕುಳ ಕೊಟ್ಟಾರಲ್ಲ, ಅಂತದ್ರಲ್ಲಿ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಬಕ್ ಹೋಗಿದ್ಯಾ? ನಮ್ಮನ್ನ ಅಲ್ಲಿ ಕರೆದ್ಬೇರೇನೆ ನಿಮ್ಮ ಅಜ್ಜಿ ಹೆಂಗ್ ಬೈದ್ರು ನಿನ್ನೆದ್ರಿಗೇನೆ?
ಅಯ್ಯೋ ಅತ್ತೆ, ಏನೋ ಆಗಿದ್ದಾಗೋಯ್ತು, ತಪ್ಪಾಯ್ತತ್ತೆ. ಇನ್ಮೇಲೆ ಆ ಥರ ಎಲ್ಲ ಎಲ್ಲೂ ಸುಳ್ಳುಗಳೇನು ಹೇಳೋದಿಲ್ಲ. ಅದು ನಮ್ಮ ಮನೆಯವ್ರಿಗೆ ಬರ್ತಾ ಇರೋ ಸಂಬಳ ಸಾಕಾಗ್ತಿಲ್ಲ ಅಲ್ವಾ, ಅದಕ್ಕೆ ಏನಾದ್ರೂ ಬಿಸ್ನೆಸ್ ಮಾಡಲಿ. ಅದಕ್ಕೆ ನಮ್ಮ ಅಣ್ಣನ ಹತ್ರ ಸುಮ್ಮನೆ ದುಡ್ಡು ಕೇಳಿದ್ರೆ ಕೊಡಲ್ಲ, ಈ ಥರ ಹೇಳಿದ್ರೆ ಕೊಡ್ತಾರೇನೋ ಅಂತ ಆ ಥರ ಸುಳ್ಳು ಹೇಳ್ಬಿಟ್ಟೆ ಅತ್ತೆ. ನನಗೆ ಕ್ಷಮಿಸ್ಬಿಡಿ, ಇನ್ನೊಂದ್ಸಲ ಆ ಥರ ಹೇಳಲ್ಲ. ದುಡ್ಡು ಬೇಕು ಅಂದ್ರೆ ಎಲ್ಲಾದ್ರೂ ಸಾಲ ತಗೊಂಬಂದು ಮಾಡ್ತಾನೆ ಬಿಡು ಬಿಸ್ನೆಸ್ ಮಾಡೋದಾದ್ರೆ. ನೀನ್ ಯಾಕೆ ಹಿಂಗೆ ನಮ್ಮ ಮರ್ಯಾದಿತ್ತು ಕಳಿತ್ಯಾ? ಹೇಳು, ಯಾಕೆ ಸುಳ್ಳು ಹೇಳ್ಬೇಕು? ನಾವೇನಾದ್ರೂ ಎಂದಾದ್ರೂ ನಿನ್ನ ಒಯ್ದಿದೀವ ಬೈದಿದೀವ? ಏನೋ ಅಡುಗೆ ಮಾಡು, ಊಟಕ್ಕೆ ಹಾಕು, ಕೆಲಸ ಮಾಡು ಅಂತ ಹೇಳ್ತೀವಪ್ಪ. ಯಾವತ್ತಾದ್ರೂ ನಿನ್ನ ದುಡ್ಡು ತಕೊಂಬ, ಬಂಗಾರ ತಂಬ, ಒಡವೆ ತಂಬ ಅಂತ ಏನಾದ್ರೂ ಹೇಳಿದೀನ ನಾನು? ಅಯ್ಯೋ ನೀನೇನಮ್ಮ, ಏನೋ ತಪ್ಪಾಯ್ತು, ಹೋಗ್ಲಿ, ಕ್ಷಮಿಸ್ಬಿಡಿ ಅಂತ ಕೇಳ್ದಂಗೆಲ್ಲನ ಊರ್ ಬಾಯಿ ಮಾಡ್ತಾ ಇದೆಯಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊ. ನನ್ನ ಮಗಳು ಏನು ಅಂತ ಮಾಡ್ಬಾರ್ದು, ತಪ್ಪೇನು ಮಾಡಿಲ್ಲ. ನೀನ್ ಒಳ್ಳೆ ಹೆಂಗಾಡ್ತಾ ಇದೆಯಲ್ಲ, ಒಳ್ಳೆ ನಿನ್ ಮಾತಿಗೆ ನನ್ನ ಮಗಳು ಎದ್ರಕಂತ ಇದ್ದಾಳೆ. ಅಲ್ಲ, ನೀನು ಹಿಂಗ್ ಜೋರ್ ಮಾಡ್ಬಿಟ್ರೆ ಹೆಂಗೆ ಇಲ್ಲಿ ನನ್ನ ಮಗಳು ಜೀವನ ಮಾಡ್ಬೇಕು ಹೇಳು? ಅಲ್ಲ, ಇಷ್ಟೆಲ್ಲ ಸುಳ್ಳು ಹೇಳಿ ನಮ್ಮನ್ನೆಲ್ಲ ಕರೆಸಿ ಅವಮಾನ ಮಾಡಿರೋದಲ್ದೇನೆ ಇಲ್ಲಿ ಬಂದೇನೆ ಜೋರ್ ಮಾಡ್ತಾ ಇದೆಯಾ ಇಬ್ರು? ಏನ್ ರಮ್ಯಾ, ನಿಮ್ಮಮ್ಮ ಹಿಂಗ್ ಮಾತಾಡ್ತಾ ಇದಾರೆ? ತಪ್ಪು ಮಾಡ್ಬಿಟ್ಟು ಓಹೋ ನಿಮ್ದೇ ಜೋರಾಗಿತ್ತಲ್ಲ. ಇದೆಲ್ಲ ನಮ್ಮ ಹತ್ರ ಸರಿ ಇರೋದಿಲ್ಲ ಏನಮ್ಮ. ಅಲ್ಲ, ನೀನು ತಾಯಿಯಾಗಿ ಮಗಳಿಗೆ ಇಂಥ ಸುಳ್ಳು ಹೇಳ್ಕೊಡ್ತೀಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಇನ್ನ ಅದು ಬೇರೆ, ಅದ್ರಾಗೆ ನನ್ನೇನೆ ಜೋರ್ ಮಾಡ್ತೀವಿ ಇಲ್ಲಿ ಬಂದ್ಬಿಟ್ಟು, ನಮ್ಮನೆಗೆ ಬಂದ್ಬಿಟ್ಟು. ಅಯ್ಯೋ, ಏನೋ ಆಗಿದ್ದಾಗೋಯ್ತು, ಬಿಟ್ಬಿಡಿ ಅಂತ ಕೇಳ್ಕೊಂಡಂಗೆಲ್ಲ ನಿಮ್ದು ಯಾಕೋ ಜಾಸ್ತಿ ಆಯ್ತಲ್ಲ. ನಾವೇನೇನು ಅಷ್ಟು ಗಟ್ಟಿಲ್ಲ ನಿಮ್ಮನ್ನ ಬೇಡ್ಕೊಂಬಷ್ಟು. ನಿನ್ ಮಗ ಮಾಡಿರೋ ಸುಳ್ಳಿಗೆ ಮೋಸಕ್ಕೆ ನಾವು ಸುಮ್ಮನೆ ಇರೋದೇ ಹೆಚ್ಚು. ಸುಳ್ಳು ಹೇಳ್ಬಿಟ್ಟು ಗೌರ್ಮೆಂಟ್ ಕೆಲಸ ಆಗಿದ್ದೀನಿ, ಟೀಚರ್ ಆಗಿದ್ದೀನಿ, ಅದು ಇದು ಅಂತೇಳಿ ಸುಳ್ಳು ಮದುವೆ ಮಾಡ್ಕೊಂಡವನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಒದ್ದು ಒಳಗಾಗ್ತಾರೆ ನಿಮ್ಮನ್ನೆಲ್ಲರೂ. ಏನ್ ತಿಳ್ಕೊಂಡಿದ್ದೀರಾ? ನಮ್ಗೆ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರೇನು? ನಮಗೂ ಗೊತ್ತೈತೆ ಕಾನೂನು ಏನು ಅಂತಾನ. ಸುಮ್ಮನೆ ಇದ್ರೇನೆ ಸರಿ, ಇಲ್ಲಾಂದ್ರೆ ನಾನಂತೂ ಸುಮ್ಮನಿರಲ್ಲ. ನನ್ನ ಎದುರಿಗೇನೆ ನನ್ನ ಮಗಳಿಗೆ ಏನು ಹಿಂಗ ಅವಾಜ್ ಆಗ್ತಾ ಇದೀರಲ್ಲ, ಎದ್ರಸದ್ದೆಲ್ಲ ಇಕ್ಕಮ್ಮಂಗಿಲ್ಲ. ಹಂಗ ಸರಿ ಆಯ್ತು, ಹೋಗಿ ಕಂಪ್ಲೇಂಟ್ ಕೊಡೋಗ್ರಿ. ಅದೇನ್ ಕೊಡ್ತೀರೋ ಕೊಡೋಗ್ರಿ. ನಾವು ನೋಡ್ಕೊಂತೀವಿ. ಸುಳ್ಳು ಹೇಳಿರೋದು ನನ್ನ ಮಗನೇ ಹೊರತು ನಾವಲ್ಲ. ನಮಗೆ ಗೊತ್ತಿಲ್ದಂಗೆನೆ ಮದುವೆ ಮಾಡಿದ್ದೀರಾ ಮೋಸ ಮಾಡಿ. ನಾವೇನೋ ಹೋದ್ರೆ ಹೋಗ್ರಿ ಅಂತೇಳಿ ಮನೆಗೆ ಬಿಟ್ಕೊಂಡಿದೀವಿ. ಈಗ ನೋಡಿದ್ರೆ ನಿಮ್ದೇ ಜೋರಾಗ್ತೈತಲ್ಲ. ಸರಿ ಆಯ್ತು, ಹೋಗ್ರಿ. ನಿಮ್ಮ ಮನೆಗೆ ಕರ್ಕೊಂಡೋಗಿ ಅದೇನು ಮಾಡ್ತಿರೋ ಮಾಡೋಗ್ರಿ, ನಮಗೂ ಗೊತ್ತೈತಿ. ಹೋಗ್ತಾ ಇರ್ರಿ. ಯಾಕೆ ಬಂದ್ರಿ ಇಲ್ಲಿಗೆ ಇಷ್ಟೊಂದೆಲ್ಲ ಮಾತಾಡೋರು? ಅಯ್ಯೋ ಅತ್ತೆ, ಕ್ಷಮಿಸ್ಬಿಡಿ, ಸುಮ್ಮನೆ ಇರಿ ಅತ್ತೆ. ಅಮ್ಮ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಮ್ಮ. ನೀನು ಸುಮ್ಮನೆ ಏನು ಬೇಕು ಹಂಗೆ ಮಾತಾಡ್ಬೇಡ. ನೀನು ಮಾತಾಡಿದಷ್ಟು ಅತ್ತೆಗೆ ಸಿಟ್ಟು ಜಾಸ್ತಿ ಆಗ್ತೈತೆ. ಸುಮ್ಮನಿರು. ನೀನೇನು ಸಂಧಾನ ಮಾಡಿ ಬಿಟ್ಟು ಹೋಗಕ್ಕೆ ಬಂದಿದ್ಯಾ ಅಥವಾ ಜಗಳ ಮಾಡಿ ಡೈವರ್ಸ್ ಕೊಡಿಸ್ಬೇಕು ಅಂತ ಬಂದಿದ್ಯಾ? ಸುಮ್ಮನಿರಕ್ಕಾಗಲ್ವಾ? ನಾನು ಸುಮ್ಮನೆ ಇದ್ದೀನಿ. ನಿಮ್ಮ ಅತ್ತೆದು ಯಾಕೆ ಜಾಸ್ತಿ ಆಗ್ತೈತೆ? ಏನೋ ಒಳ್ಳೆ ಮತ್ತೆ ಕೇಳ್ಕೊಂಡಂಗೆಲ್ಲನ ನೋಡಿ ಹೆಂಗ್ ಮಾತಾಡ್ತಾರೆ. ಬಂದ್ರಲ್ಲ ಅಳಿ ಅಂದ್ರೆ ನೋಡಿ, ನಿಮ್ಮಮ್ಮಯ್ಯ ನಮ್ಮನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಏನೋ ನಿಮ್ಗೆ ಒಳ್ಳೇದಾಗ್ಲಿ, ನೀವೇನೋ ಬಿಸ್ನೆಸ್ ಮಾಡ್ಲಿ ಅಂತೇಳಿ ನಮ್ಮ ರಮ್ಯಾ ಒಂದೇ ಒಂದು ಸುಳ್ಳು ಹೇಳಿಳು. ಅದಕ್ಕೆ ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ನಿಮ್ಮ ಅಮ್ಮಗೆ ಬುದ್ಧಿ ಹೇಳ್ರಿ. ಅಯ್ಯೋ ಅಮ್ಮ, ಸುಮ್ಮನಿರಮ್ಮ, ಹೋಗ್ಲಿ. ಬುದ್ಧಿ ಹೇಳ್ಬೇಕಾಗಿರೋದು ನಮ್ಮ ಅಮ್ಮಗೆಲ್ಲ, ನಿಮಗೆ ನಿಮ್ಮ ಮಗಳಿಗೆ. ಇನ್ನೊಂದ್ಸಲ ಹಿಂಗೆಲ್ಲ ನಾ ಸುಳ್ಳು ಹೇಳಿದ್ರೆ ನಾನಂತೂ ಸುಮ್ಮನಿರೋದಿಲ್ಲ. ರೀ, ತಪ್ಪಾಯ್ತು ಬಿಡ್ರಿ, ಹೋಗ್ಲಿ, ಮಾತಾಡಬೇಡಿ, ಸುಮ್ಮನಾಗಿ. ಬಾರ ಸುನಿಲಾ, ಬಾ. ಇನ್ಮೇಲೆ ಏನಾದ್ರೂ ಹಿಂಗೆಲ್ಲ ಸುಳ್ಳು ಹೇಳಿದ್ರೆ ನಮ್ಮ ಮೇಲೆ ನಾವಂತೂ ಸುಮ್ಮನಿರೋದಿಲ್ಲ. ಆಯ್ತತ್ತೆ, ಇನ್ಮೇಲೆ ನಾವು ಸುಳ್ಳು ಹೇಳಲ್ಲ, ಕ್ಷಮಿಸ್ಬಿಡಿ. ಸರಿ ಆಯ್ತು, ಇನ್ಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ದಿನ ಕೂಲಿ ಬರಬೇಕು. ನಾವೇನು ಶ್ರೀಮಂತರಲ್ಲ. ಸುನಿಲಾ, ನೀನು ಯಾರ ಹತ್ರನಾದ್ರೂ ಸಾಲ ತಗೊಂಡು ಏನಾದ್ರೂ ಬಿಸ್ನೆಸ್ ಏನಾದ್ರು ಮಾಡಂಗಿದ್ರೆ ಮಾಡು. ಇಲ್ಲಾಂದ್ರೆ ಸುಮ್ಮನೆ ಈಗೇನೋ ಗ್ಯಾರೇಜ್ಗೆ ಹೋಗ್ತಾ ಇದೆಯಾ, ಅಲ್ಲಿಗೆ ಹೋಗು. ಸುಮ್ಮನೆ ಬಿಸ್ನೆಸ್ ಅಂತ ಹೋಗಿ ಲಾಸ್ ಗೀಸ್ ಆಗಿ ಆಮೇಲೆ ತಲೆ ಮೇಲೆ ಸಾಲ ತಂದಿ. ಏನು ಬೇಡ, ಯಾ ಬಿಸ್ನೆಸ್ ಬೇಡ, ಎಂಥದ್ದು ಬೇಡ. ಸುಮ್ಮನೆ ಈಗ ಹೋಗ್ತಾರ ಕೆಲಸಕ್ಕೆ ಹೋಗು. ರಮ್ಯಾ, ನಡಿ ಒಳಿಕೆ ಕರ್ಕೊಂಡೋಗ ನೀನು ಹೆಂಡ್ತಿನು ನಿಮ್ಮ ಅತ್ತೇನು. ಸರಿ ಆಯ್ತಮ್ಮ, ನಡಿ ರಮ್ಯಾ. ಅತ್ತೆ ನಡೀರಿ. ಅಮ್ಮ ಸರಿ ಆಯ್ತು, ನಾನು ಊಟ ಮಾಡ್ತೀನಿ. ಹೋಗು, ನಿನ್ನ ಹೆಂಡ್ತಿ ನಿಮ್ಮ ಅತ್ತೆ ಬಂದವಳೆ, ಅದೇನಂತಾಳೆ ವಿಚಾರಿಸಿ ಸರಿಯಾಗಿ ಬುದ್ಧಿ ಹೇಳೋದು ಕಲ್ತ್ಕ. ಇನ್ನೊಂದ್ಸಲ ಹಿಂಗೆಲ್ಲ ಸುಳ್ಳು ಹೇಳ್ಬೇಡ್ರಿ ಅಂತಾನೆ. ಸರಿ ಆಯ್ತಮ್ಮ. ಅಮ್ಮ, ನಾನಿಲ್ಲೇ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ಬತ್ತೀನಿ. ಆಯ್ತು, ಹೋಗು, ಬೇಗ ಬಾ. ಸುಳ್ಳು ಹೇಳೋದು ಹೇಳ್ಬಿಟ್ಟು ಇವ್ರದೇ ಜೋರಾಗೈತಿ. ತಾಯಿ ಸರಿ ಇದ್ರೆ ಅಲ್ವಾ ಮಗಳನ್ನು ಒಳ್ಳೆ ಬುದ್ಧಿ ಕಲಿಯೋದು. ತಾಯಿ ನೋಡಿದ್ಮೇಲೆ ಮಗಳು ನೋಡಂಗೆ ಇಲ್ಲ. ಅದೇನೋ ಹೇಳ್ತಾರಲ್ಲ ಗಾದೆನ, ತಾಯಿ ಅಂತಿದೆ ಮಗಳು ನೂಲಿನಂತೆ ಸೀರೆ ಅಂತಾನ. ಹಂಗಾಯ್ತು ಇವರಿಬ್ಬರದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.